ಬೆಳ್ಳಂಬೆಳಗ್ಗೆ ನಡೆದ ಭೀಕರ ಅಪಘಾತಕ್ಕೆ 4 ದುರ್ಮರಣ ಹೊಂದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಲಾರಿ ಮತ್ತು ಬಸ್ನ ನಡುವೆ ಸಂಭವಿಸಿರುವಂತಹ ಅಪಘಾತದಲ್ಲಿ 4 ಜನ ಸಾವನ್ನಪ್ಪಿದ್ರೆ 15 ಜನ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ನಡೆದಿರೋದು ಹೊಸಕೋಟೆ ತಾಲೂಕಿನ ಗೊಟ್ಟಿಪುರ ಗೇಟ್ ಬಳಿ. 15ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. 4 ಜನ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. 44 ವರ್ಷದ ಕೇಶವರೆಡ್ಡಿ, ತನು, 1 ವರ್ಷದ ಮಗು ಯತ್ವಿಕ್ ಸೇರಿ ಒಟ್ಟು 4 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 15ಕ್ಕೂ ಹೆಚ್ಚು ಜನರನ್ನು ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ.ಕೆ. ಬಾಬಾ ಭೇಟಿ ಕೊಟ್ಟಿದ್ದಾರೆ. ಚಿತ್ತೂರಿನಿಂದ ಬೆಂಗಳೂರು ಕಡೆಗೆ ಎಪಿಎಸ್ಆರ್ಟಿಸಿ ಬಸ್ ಬರ್ತಾ ಇತ್ತು. ಓವರ್ಟೇಕ್ ಮಾಡೋದಕ್ಕೋಗಿ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗಿದೆ. ಮುಖಾಮುಖಿ ಡಿಕ್ಕಿ ಲಾರಿ ಮತ್ತು ಬಸ್ ನಡುವೆ ಸಂಭವಿಸಿರೋದು. ಆಂಧ್ರ ಪ್ರದೇಶ ಸಾರಿಗೆ ಸಂಸ್ಥೆ ಚಿತ್ತೂರಿನಿಂದ ಬೆಂಗಳೂರು ಕಡೆಗೆ ಪ್ರಯಾಣಿಕರನ್ನು ಹೊತ್ಕೊಂಡು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಓವರ್ಟೇಕ್ ಮಾಡೋದಕ್ಕೆ ಅಂತ ಬಂದಂಥ ಬಸ್ಸು ಲಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 4 ಜನ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ 4 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನರಿಗೆ ಬಹಳ ಗಂಭೀರವಾದಂಥ ಗಾಯ ಆಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸಾವನ್ನಪ್ಪಿರೋರ ಪೈಕಿ ಕೇವಲ 1 ವರ್ಷದ ಪುಟ್ಟ ಕಂದಮ್ಮ ಮಗು ಯತ್ವಿಕ್ ಅನ್ನೋ ಮಗು ಕೂಡ ಸಾವನ್ನಪ್ಪಿದೆ. ಅದ್ರ ಜೊತೆಗೆ 44 ವರ್ಷದ ಕೇಶವರೆಡ್ಡಿ, 23 ವರ್ಷದ ತನು ಮತ್ತು ಮತ್ತೊಬ್ಬರು ಅವ್ರ ಗುರುತಿನ ಪತ್ತೆ ಆಗಿಲ್ಲ. ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗಿದೆ. ಬೆಳ್ಳಂಬೆಳಗ್ಗೆ ನಡೆದಿರುವಂಥ ಭೀಕರ ಅಪಘಾತ. ನಸುಕಿನ ಜಾವ, ಲೋ ವಿಸಿಬಿಲಿಟಿ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ನಿದ್ದೆಯ ಮಂಪರು, ಎಳೆಯುವಂಥ ಸಮಯ, ಇವೆಲ್ಲದರ ಕಾರಣ ಬೆಳಗಿನ ಜಾವ ಈ ಅಪಘಾತ ಸಂಭವಿಸಿದೆ. ಬೆಂಗಳೂರಿಗೆ ತಲುಪ್ತೀವಿ ಅಂತ ಅಂದ್ಕೊಂಡು ನಿದ್ದೆ ಮಾಡ್ತಾ ಇದ್ದಂಥ ಒಂದಿಷ್ಟು ಜನ ಜವರಾಯನ ಊರಿಗೆ ತಲುಪಿದರೆ ಇನ್ನೊಂದಿಷ್ಟು ಜನ ಆಸ್ಪತ್ರೆಗೆ ತಲುಪಿದ್ದಾರೆ. ಬಟ್ ಅಪಘಾತದ ತೀವ್ರತೆಯನ್ನು ಗಮನಿಸಿ ನೀವು. ಬಸ್ನ ಮುಂಭಾಗ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಆ ಬಲಭಾಗದ ಸೀಟ್ನಲ್ಲಿರುವಂಥವರ ಪರಿಸ್ಥಿತಿ ಬಹಳ ಗಂಭೀರ ಅನ್ನೋದು ಈ ಆಕ್ಸಿಡೆಂಟ್ ಫೋಟೋಗಳೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇವೆ. ಚಿತ್ತೂರಿಂದ ಮೇ ಬಿ ಅರೌಂಡ್ 11 o'clock ನಾವು ಅಲ್ಲಿಂದ ಬಿಟ್ಟಿದ್ದೀವಿ. ಲೇಟಾಗಿ ಇವತ್ತು ಆ್ಯಕ್ಚುಲಿ 9:30 ಬರಬೇಕಾಗಿರೋ ಬಸ್ಸು 11ಕ್ಕೆ ಬಂದಿದೆ. ಇವತ್ತು ಲೇಟಾಗಿ ಬಂದಿದೆ ಬಸ್ಸು. ಇಲ್ಲಿ ಬರೋ ಅಷ್ಟೊತ್ತಿಗೆ ಒಂದು ಅಪ್ರಾಕ್ಸಿಮೇಟ್ 2 ಗಂಟೆ ಆಗಿರ್ಬೋದು. ಎಲ್ಲ ಮಲಗಿದ್ದೀವಿ. ಸೌಂಡ್ ಬಂದು ನೋಡೋ ಅಷ್ಟೊತ್ತಿಗೆ ಈ ಟಾಪೇ ಇಲ್ಲ ಬಸ್ಗೂ. ಏನಾಗಿದೆ ಅಂತ ನೋಡೋ ಅಷ್ಟೊತ್ತಿಗೆ ಎಲ್ಲರೂ ಕಲಿತಾ ಇದ್ದಾರೆ. ನೋಡ್ಕೊಂಡ್ರೆ ನಾವು 4ನೇ ಸೀಟಲ್ಲಿದ್ದೀವಿ. ನಾವು ಏನಾಗಿದೆ ಅಂತ ನಾವು ಮಿಸ್ಸಸ್ಸು ಕಾಲು ಅಷ್ಟೊತ್ತಿಗೆ ಡ್ಯಾಮೇಜ್ ಆಗಿಬಿಟ್ಟಿದೆ. ಮುಂದೆ ನೋಡಿದ್ರೆ ಎಲ್ಲರೂ ಬಿದ್ದಿದ್ದಾರೆ. ಎಲ್ಲರೂ ನಾವೇ ಎತ್ತು ಕೆಳಗಡೆ ಹಾಕಿದ್ದೀವಿ. ಅಷ್ಟೊತ್ತಿಗೆ ತುಂಬ ಒಂದು 15-20 ನಿಮಿಷ ಆಯಿತು. ಒಂದು ಆಂಬುಲೆನ್ಸ್ ಬಂತು ಫಸ್ಟು. ಆಮೇಲೆ 4-5 ಆಂಬುಲೆನ್ಸ್ ಬಂದಿದ್ದಾರೆ. ಬರೋ ಅಷ್ಟೊತ್ತಿಗೆ ತುಂಬ ಜನಕ್ಕೂ ಏಟಾಗಿದೆ. ಒಂದು 4-5 ಜನ ಅನ್ಕಾನ್ಷಿಯಸ್ಸಲ್ಲಿದ್ದರು. ಸರ್, ಇದು APSRTC ಗಾಡಿ ಟುವರ್ಡ್ ಬ್ಯಾಂಗ್ಳೂರ್ ಬರ್ತಾ ಇರೋದು. ಲಾರಿಗೆ ಕಂಪ್ಲೀಟು ಕ್ರ್ಯಾಶ್ ಆಗಿ ಅರ್ಧ ಬಸ್ಸು ಡ್ಯಾಮೇಜ್ ಆಗಿದೆ. ಸೊ ಇದರಲ್ಲಿ ನಮ್ಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಒಂದು 5ರಿಂದ 6 ಕ್ಯಾಶುಯಾಲಿಟಿ, ಅಂದರೆ ಒಂದು 4ರಿಂದ 5 ಡೆತ್ ಆಗಿದೆ. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ 12 ಪೇಷಂಟ್ ಇದ್ದಾರೆ. ಅದರಲ್ಲಿ 1 ಬ್ರಾಡ್ ಡೆಡ್, 1 ಡೆತ್ ಆಗಿದೆ, ಮಗು 2 ವರ್ಷದ್ದು. ಇನ್ನು 3 ಜನ ತುಂಬ ಕ್ರಿಟಿಕಲ್ ಆಗಿದ್ದಾರೆ. ಇನ್ನು ಮಿಕ್ಕಿದ 8 ಜನ ಸ್ಟೇಬಲ್ ಆಗಿದ್ದಾರೆ. ಫ್ರಾಕ್ಚರ್ಗಳಿದ್ದಾವೆ, ರೆಡಿ ಮಾಡ್ತಾರೆ. ಸರ್, ಈಗ ಈ ಒಂದು ಸಾವಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಏನಾದರೂ ಇದೆಯಾ? ಸದ್ಯಕ್ಕೆ ಇನ್ನ ಗೊತ್ತಿಲ್ಲ ಸರ್. ಈಗ ನಮ್ಮ ವೆಂಟಿಲೇಟರ್ ಮೇಲೆ ರಾಮನ್ಜಿ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮನ್ಜಿ, ಬೆಳ್ಳಂಬೆಳಗ್ಗೆ ಅಪಘಾತ ಸಂಭವಿಸೋದಕ್ಕೆ ಏನು ಕಾರಣ? ಅಪಘಾತದ ಏನೇನು ಡೀಟೇಲ್ಸ್ ಇದೆ? ಎಸ್ ಪ್ರಣೋತ್, ಏನಂತಂದ್ರೆ ಈ ಒಂದು ಘಟನೆ ನಡೆದಿರುತ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗೊಟ್ಟಿಪುರ ಗ್ರಾಮದ ಗೇಟ್ ಬಳಿ ಒಂದು ಕೋಲಾರ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇವತ್ತು ಬೆಳಗ್ಗೆ ಒಂದು ಮುಂಜಾನೆ ಅಂದ್ರೆ ಮಧ್ಯರಾತ್ರಿ 2 ಗಂಟೆಗೆ ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಒಂದು ಬಸ್ಸು APSRTC ಆಂಧ್ರ ಸಾರಿಗೆ ಸಂಸ್ಥೆ ಒಂದು ಸರ್ಕಾರಿ ಬಸ್ ಏನಂತಂದ್ರೆ ಒಂದು ಬರ್ತಾ ಇರುವಂತ ಸಮಯದಲ್ಲಿ ಒಂದು ಲಾರಿನ ಓವರ್ಟೇಕ್ ಮಾಡುವಂತ ಒಂದು ರಭಸದಲ್ಲಿ ಏನಂತಂದ್ರೆ ಲಾರಿಯ ಹಿಂಬದಿಗೆ ಒಂದು APSRTC ಒಂದು ಬಸ್ ಏನಂತ ಡಿಕ್ಕಿ ಹೊಡೆದಂತ ಪರಿಣಾಮ ಸ್ಥಳದಲ್ಲಿ ಈ ಒಂದು ಅಪಘಾತದಲ್ಲಿ ಒಟ್ಟು 4 ಜನ, 2 ಮಕ್ಕಳು ಸೇರಿದಂತೆ 4 ಜನ ಮೃತಪಟ್ಟಿರ್ತಾರೆ. ಇನ್ನು 15ಕ್ಕೂ ಹೆಚ್ಚು ಏನಂತಂದ್ರೆ ಪ್ರಯಾಣಿಕರು ಒಂದು ಗಂಭೀರವಾಗಿ ಗಾಯಾಳುಗಳಾಗಿದ್ದಾರೆ. ಹೊಸಕೋಟೆ ತಾಲೂಕಿನ ಹೊಸಕೋಟೆ ಪಟ್ಟಣದ ಒಂದು ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಆಗಿರ್ಬೋದು ಮತ್ತು MEG ಹಾಸ್ಪಿಟಲ್ ಆಗಿರ್ಬೋದು, ಈ ಒಂದು ವಿವಿಧ ಹಾಸ್ಪಿಟಲ್ಗಳಲ್ಲಿ ಒಂದು 15ಕ್ಕೂ ಹೆಚ್ಚು ಜನ ಈಗ ಚಿಕಿತ್ಸೆ ಪಡೀತಾರೆ. ಅದರಲ್ಲಿ ಸಹ ಒಂದು 2 ಪ್ರಯಾಣಿಕರು ಗಂಭೀರವಾಗಿದ್ದಾರೆ. ಅವರು ಉಳಿಯೋದೇ ಡೌಟ್ ಅಂತ ಈಗಷ್ಟೇ ಮಾಹಿತಿ ಲಭ್ಯ ಆಗಿದೆ. ಏನಂತಂದ್ರೆ ಈ ಒಂದು ಘಟನಾ ಸ್ಥಳಕ್ಕೆ ಮಧ್ಯರಾತ್ರಿನೇ ಏನಂತಂದ್ರೆ ಒಂದು ಬೆಂಗಳೂರು ಗ್ರಾಮಾಂತರ SP ಆದಂತಹ ಸಿ.ಕೆ. ಬಾಬು ಅವರು ಸೇರಿದಂತೆ ಹೊಸಕೋಟೆ DYSP ಮಲ್ಲೇಶ್ವರ್ ಸಹ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈ ಒಂದು ಘಟನೆಗೆ ಪ್ರಮುಖವಾದ ಕಾರಣ ಅಂತಂದ್ರೆ ಅಲ್ಲಿ ಓವರ್ಟೇಕ್ ಅಂದ್ರೆ ಬಸ್ ಒಬ್ಬ ಪ್ರಯಾಣಿಕ ಹೇಳ್ತಾ
ಹೇಳ್ಬೋದು. ಮಾಹಿತಿ ಪ್ರಕಾರ ಬಸ್ ಏನಂತಂದ್ರೆ ಒಂದು 2 ಅವರ್ ಲೇಟ್ ಆಗಿ ಬಂತು. ಆ ಒಂದು ರಭಸದಲ್ಲಿ ವೇಗವಾಗಿ ಬರ್ತಾ ಇತ್ತು ಮತ್ತು ನಿದ್ದಿರ ಮಂಪರ್ಲೆಂತ ಒಂದು ಚಾಲಕ ಏನಂತಂದ್ರೆ ಈ ಒಂದು ಅಜಾಗರೂಕತೆಯಿಂದ ಈ ಒಂದು ಅಪಘಾತ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅಂತಾನೆ ಹೇಳ್ಬೋದು ಪ್ರಣೋದ್. ಓಕೆ, ಥ್ಯಾಂಕ್ ಯು ರಾಮಂಚಿ ಮಾಹಿತಿಗೆ.